ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ಲಾಸ್ಟ್ ವಿಡಿಯೋ ನೋಡಿದ್ರಿ, ಇಟ್ರಾನ್ಸ್ ನಿಯೋ ಅನ್ನೋ ಒಂದು ಗಾಡಿನ ನಾನು ರಿವ್ಯೂ ಮಾಡಿದ್ದೆ. ಸೊ ಸೇಮ್ ಪ್ಯೂರ್ ಕಂಪ್ನಿ ಅನ್ನೋ ಗಾಡಿನೇ, ನೋಡೋಕ್ಕೆಲ್ಲ ಒಂದೇ ಥರ ಇರುತ್ತೆ ಗಾಡಿ, ಬಟ್ ಇದರಲ್ಲಿ ರೇಂಜ್ ಚೇಂಜ್ ಆಗುತ್ತೆ ಗಾಡಿ. ಸೊ ನಾನು ಇವಾಗ ರಿವ್ಯೂ ಮಾಡ್ತಿರೋ ಒಂದು ಗಾಡಿ ಬಂದು ಇಪ್ಲೂಟೋ 7G Max ಅಂತ. ಸೊ ಇದ್ರದ್ದು ಈ ಗಾಡಿ ಬಗ್ಗೆ ಬಂದು ಹೇಳಬೇಕು ಅಂದರೆ ಆ ಗಾಡಿಗೆ ಏನು ಡಿಫ್ರೆನ್ಸ್ ತುಂಬ ಏನಿಲ್ಲ. ಸೊ ಇದ್ರಲ್ಲಿ ಸ್ವಲ್ಪ ಕ್ರೋಮ್ ಫಿನಿಶಿಂಗ್ ಜಾಸ್ತಿ ಕೊಟ್ಟಿರ್ತಾರೆ ಅಷ್ಟೇ. ಸ್ವಲ್ಪ ಲುಕ್ಕು ನೋಡ್ಬೋದು ನಿಮಗೆ ಈ ಗಾಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ಸೊ ಲಾಸ್ಟ್ ವಿಡಿಯೋ ಮತ್ತು ಈ ವಿಡಿಯೋಗೂ ನೋಡ್ಬೋದು. ಸೊ ಇದರಲ್ಲಿ ಒಂಥರ ತುಂಬ ಸ್ಟೈಲಿಶ್ ಲುಕ್ಕು, ನೋಡೋಕ್ಕೆ ಒಂಥರ ಅಟ್ರಾಕ್ಟಿವ್ ಲುಕ್ ಇದೆ ಇದರಲ್ಲಿ. ಸೊ ಫಸ್ಟು ಇದರಲ್ಲೇ ನೋಡ್ತಿದ್ದಂಗೆ ತುಂಬ ಲೈಕ್ ಆಗಿಬಿಡುತ್ತೆ. ಇಪ್ಲೂಟೋ 7G Max ಅನ್ನೋ ಒಂದು ಗಾಡಿ ಸ್ಪೆಸಿಫಿಕೇಷನ್ಸು ಮತ್ತು ಇದ್ರದ್ದು ರೇಂಜ್ ಎಷ್ಟಿದೆ ಅಂತ ಎಲ್ಲ ತೋರಿಸ್ತೀನಿ. ಸೊ ಬನ್ನಿ ಆಗಿದ್ರೆ. ಇಪ್ಲೂಟೋ 7G Maxಲ್ಲಿ ಟೋಟಲಾಗಿ 4 ಕಲರ್ ಬರುತ್ತೆ. ಸೊ ಇವಾಗ ನೋಡ್ತಾ ಇರೋದು ನೀವು ರೆಡ್ಡು, ವೈಟು ಮತ್ತು ಗ್ರೇ, ಮ್ಯಾಟ್ ಬ್ಲ್ಯಾಕ್ ಬರುತ್ತೆ. ಸೊ ಈ ಏನು ಮತ್ತು ಇದರಲ್ಲೆಲ್ಲ ಕ್ರೋಮ್ ಫಿನಿಶಿಂಗ್ ಇರೋದ್ರಿಂದ ತುಂಬ ಅಟ್ರಾಕ್ಟಾಗಿರುತ್ತೆ, ನೋಡಿರ್ತೀರ ನೀವು. ಸೊ ಫಸ್ಟ್ ಲುಕ್ಕಲ್ಲೇ ನಿಮಗೆ ಇದು ತುಂಬ ಅಟ್ರಾಕ್ಟಾಗಿದೆ ಮತ್ತು ತುಂಬ ಲೈಕ್ ಆಗೋ ಥರ ಕಲರ್ಸ್ ಇದು. ನಿಯೋ ಎಂಟ್ರೆನ್ಸ್ಗೂ ಮತ್ತು ಈ ಗಾಡಿಗೂ ಏನು ಡಿಫ್ರೆನ್ಸ್ ಇಲ್ಲ. ಸೊ ಶೇಪು, ಫಿನಿಶಿಂಗ್ ಎಲ್ಲ ಲುಕ್ಕೆಲ್ಲ ಹಂಗೆ ಇರುತ್ತೆ. ಸ್ವಲ್ಪ ಕ್ರೋಮ್ ಫಿನಿಶು ಮತ್ತು ಒಳ್ಳೆ ಕಲರ್ಸ್ ಕೊಟ್ಟಿದ್ದಾರೆ. ಆಮೇಲೆ ರೇಂಜ್ ಮೇಯ್ನ್ ಡಿಫ್ರೆನ್ಸ್ ಬರುತ್ತೆ ಈ ಗಾಡೀಲಿ. ನಿಯೋ ಇಟ್ರಾನ್ಸಲ್ಲಿ ಬಂದು ನಿಮಗೆ 150 ರೇಂಜ್ ಕೊಟ್ಟಿತ್ತು. ಸೊ ಇದಲ್ಲಿ ಬಂದು ಏನು ಅಂದರೆ 201 ಕಂಪ್ನಿಯಿಂದನೇ ಕೊಟ್ಟಿರೋದು, ಅದು 100% ಮಿಸ್ ಇಲ್ಲದೆ ಬರುತ್ತೆ ಅಂತ ಹೇಳಿದ್ದಾರೆ. ಸ್ಟಾರ್ಟ್ ಮಾಡಿ. ಈಗ ನೋಡಿ, ಈ ಗಾಡಿ ಆನ್ ಮಾಡಿದ್ದೀನಿ, ಫುಲ್ ಬ್ಯಾಟ್ರಿ ಇದೆ. ಇದು ಈಗ ಪಾರ್ಕಿಂಗ್ ಮೋಡಲ್ಲಿದೆ. ಇದರಲ್ಲಿ ನಿಮಗೆ ಡಿಸ್ಪ್ಲೇಲಿ ಏನು ಅಂದರೆ ಗಾಡಿ ಇದರಲ್ಲಿ ಈ ಆಕ್ಸಿಲೇಟ್ರದು, ECU ಕಂಟ್ರೋಲರು ಮತ್ತು ಬ್ರೇಕಿಂಗ್ ಏನಾದ್ರು ಇತ್ತು ಅಂದರೆ ಈ ಥರ ಸಿಂಬಲ್ ಬರುತ್ತೆ ನೋಡಿ, ಇಲ್ಲಿ ಬರ್ತಾ ಇದೆಯಲ್ಲ ಈ ಥರ ಸಿಂಬಲು, ಮತ್ತು ಪಾರ್ಕಿಂಗ್ದು. ಸೊ ಎಲ್ಲ ನಿಮಗೆ ಈ ಒಂದು ಡ್ಯಾಶ್ ಬೋರ್ಡಲ್ಲೇ ಗೊತ್ತಾಗುತ್ತೆ. ಟೋಟಲ್ 3 ಮೋಡ್ಸ್ ಇದೆ ಇದರಲ್ಲಿ ನೋಡಿ. ಈಗ ಬಂದು 1ಅಲ್ಲಿದೆ, 2, 3. ಏನು ಅಂದರೆ ಈಕೋ, ನಾರ್ಮಲ್, ಸ್ಪೋರ್ಟ್ ಮೋಡ್ ಅಂತ. ಈಕೋ ಮೋಡಲ್ಲಿ ನೀವು 35 ಸ್ಪೀಡಲ್ಲಿ ಹೋಯ್ತು ಅಂದರೆ ನಿಮಗೆ 200 ಕಿಲೋಮೀಟರ್ಸ್ 100% ಬರುತ್ತೆ. ನಾರ್ಮಲ್ ಮೋಡಲ್ಲಿ ನೀವು ಒಂದು 45 ರೇಂಜಿಂದ 47 ರೇಂಜಲ್ಲಿ ಹೋಗ್ತು ಅಂದರೆ ಕಿಲೋಮೀಟರ್ ಸ್ಪೀಡಲ್ಲಿ ನಿಮಗೆ ಆಲ್ಮೋಸ್ಟು ಒಂದು 170 ಮೇಲೆ ಬರುತ್ತೆ. ಆಮೇಲೆ ಸ್ಪೋರ್ಟ್ ಮೋಡಲ್ಲಿ ಹೋಯ್ತು ಅಂದರೆ ಒಂದು 150 ಬರ್ಬೋದು. ಇಷ್ಟು ಇದರಲ್ಲಿದೆ. ಮತ್ತು ಇದರಲ್ಲಿ 3.5 ಕಿಲೋವ್ಯಾಟ್ ಬ್ಯಾಟ್ರಿ ಬರುತ್ತೆ ಮತ್ತು 1.5 ಮೋಟರ್ ಕಿಲೋವ್ಯಾಟ್ ಬರುತ್ತೆ. ಇನ್ನು ಮಿಕ್ಕಿದೆಲ್ಲ ಹೇಳಬೇಕು ಅಂದರೆ ಒಂದು ಒಳ್ಳೆ ಈ ಕಾಂಬಿನೇಷನ್ಗೆ ಹೆಂಗೆ ಬೇಕೋ, ಈ ಗಾಡಿಗೆ ಯಾವ ಥರ ಕಾಂಬಿನೇಷನ್ ಬೇಕೋ ಆ ಥರ ಒಂದು ಸೀಟಿಂಗ್ ಇದೆ. ಸೊ ಬ್ಯಾಟ್ರಿ ಸ್ಪೇಸ್ ನೋಡ್ಬೋದು, ಮಾಮೂಲಿ ಗೊತ್ತಿರೋಂಗೆ ಈ ಟ್ರಾನ್ಸಲ್ಲಿ ಏನಿದೆಯೋ ಅದೇ ಥರನೇ ಇರುತ್ತೆ. ಈ ಟ್ರಾನ್ಸ್ ನಿಯೋ ಪ್ಲಸ್ಸಲ್ಲಿಗೂ ಇದಕ್ಕೂ ಏನು ಡಿಫ್ರೆನ್ಸ್ ತುಂಬ ಇದೆ ಅಂದರೆ ತುಂಬ ಇದೆ ಡಿಫ್ರೆನ್ಸ್ ನೋಡಿ. ಇವಾಗ ಇದರಲ್ಲಿ DRL ಲೈಟ್ ಬರುತ್ತೆ, LED DRL ಲೈಟ್ ಬರುತ್ತೆ. ಅದರಲ್ಲಿ DRL ಇಲ್ಲಿ ಬರ್ತಾಯಿತ್ತು, ಇಂಡಿಕೇಟ್ರಲ್ಲಿ ಬರ್ತಾಯಿತ್ತು. ಸೊ ಇದರಲ್ಲಿ ನೋಡಿ ಹೆಂಗಿದೆ, ಚೆನ್ನಾಗಿದೆ ಈ DRL. ಆಮೇಲೆ ಒಳ್ಳೆ LED ಲೈಟ್ಸು ಪವರ್ ಇರೋದ್ರಿಂದ ನೋಡ್ಬೋದು ನೀವು. ಸೊ ಈಗ ಈ ಥರ ತುಂಬ ಚೇಂಜಸ್ ಇರುತ್ತೆ ಒಂದೊಂದು ಗಾಡಿಗೂ ಒಂದೊಂದು. ಆಮೇಲೆ ಇದರಲ್ಲಿ ಆ್ಯಂಟಿ ಥೆಫ್ಟ್ ಲಾಕ್ ಇದೆ. ಸೊ ಆ್ಯಂಟಿ ಥೆಫ್ಟ್ ಲಾಕ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ನೀವು ನೋಡ್ಬೋದು. ಈಗ ನಾನು ಗಾಡಿ ಪಾರ್ಕ್ ಮಾಡಿದ್ದೀನಿ, ಲಾಕ್ ಮಾಡ್ತೀನಿ. ಸೊ ಲಾಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಇನ್ ಕೇಸ್ ನೀವು ಗಾಡಿನ ಯಾರಾದರೂ ನಿಮ್ಗೆ ಥೆಫ್ಟ್ ಮಾಡೋಕ್ಕೆ ಬಂದರು ಅಂತ ಅಂದ್ಕೊಳ್ಳಿ. ಸೊ ಅದನ್ನು ಜಸ್ಟ್ ನೀವು ನೋಡಿ, ಬೀಪ್ ಸೌಂಡ್ ಬರ್ತಾಯಿದೆ ನೋಡಿ, ಜಸ್ಟ್ ಮೂವ್ ಮಾಡಿದ್ರೆ ನೋಡಿ, ಆಮೇಲೆ ಲಾಕ್ ಆಗುತ್ತೆ, ಹೋಗಲ್ಲ, ಮುಂದಕ್ಕೆ ಹೋಗೋದಿಲ್ಲ ನೋಡಿ, ಸೈರನ್ ಬರುತ್ತೆ. ಸೊ ಆವಾಗ ನೀವು ನಿಮ್ಮ ಗಾಡಿ ಥೆಫ್ಟ್ ಆಗ್ತಾಯಿದೆ ಅಂತ ಗೊತ್ತಾಗಿ ನೀವು ಇದು ಮಾಡ್ಬೋದು. ಸೊ ನೀವು ಆಮೇಲೆ ಇದರಲ್ಲಿ ನೀವು ಜಸ್ಟ್ ರಿಮೋಟಲ್ಲೇ ನೀವು ಇದನ್ನು ಯೂಸ್ ಮಾಡ್ಬೋದು. ಲಾಂಗ್ ಪ್ರೆಸ್ ಮಾಡಿದ್ರೆ ನೋಡಿ ಇದಾಯಿತು. ಸೊ ಜಸ್ಟ್ ನೀವು ಕೀ ಇಲ್ಲ ಅಂದ್ರೂ ರಿಮೋಟಲ್ಲಿ ಯೂಸ್ ಮಾಡ್ಬೋದು. ಬೇಕಾದ್ರೆ ಇನ್ ಕೇಸು ನೀವು ಯಾರಾದರೂ ಮನೇಲಿ ಇಬ್ಬಿಬ್ರು ಯೂಸ್ ಮಾಡ್ತೀರಾ ಅಂದರೆ ಒಬ್ಬರು ಕೀ ಯೂಸ್ ಮಾಡ್ಬೋದು, ಒಬ್ಬರು ರಿಮೋಟ್ ಯೂಸ್ ಮಾಡ್ಬೋದು. ಸೊ ತುಂಬ ಇದೊಂದು ಆಪ್ಷನ್, ಒಳ್ಳೆ ಆಪ್ಷನ್ನೇ. ಮತ್ತು ನೋಡಿದರೆ ಆ್ಯಂಟಿ ಥೆಫ್ಟ್ ಲಾಕಲ್ಲಿ ಯಾವ ಥರ ವರ್ಕ್ ಆಯಿತು ಅಂದರೆ, ಸೊ ಈಗಿನ ಕಾಲದಲ್ಲಿ ಕಳ್ತನ ಆಗೋದೇ ಗಾಡಿಗಳು ಜಾಸ್ತಿ ತುಂಬ. ಸೊ ಇದೊಂದು ತುಂಬ ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು. ಸೇಫ್ಟಿ ಫ್ಯೂಚರು ಮತ್ತು ಎಲ್ಲ ಹೇಳ್ಬೋದು ಅಂದರೆ ಸಖತ್ತು ಒಳ್ಳೆ ಫೀಚರ್ ಇದು. ಆ್ಯಕ್ಚುಲಿ ಬೇರೆ ನೀವು ಆ್ಯಕ್ಟಿವಾ, ಡಿಯೋ, ಇದು ಆಕ್ಸಿಸ್ ಎಲ್ಲ ಕಂಪೇರ್ ಮಾಡಿದ್ರೆ ಇನ್ನೊಂಚೂರು ಕಡಿಮೆ ಇರುತ್ತೆ. ಬಟ್ ಇದು ಬ್ಯಾಟ್ರಿ ವೆಹಿಕಲು ಇಷ್ಟೊಂದು ಲೆಗ್ಬಿಟ್ಟು ಕೊಟ್ಟಿದ್ದಾರೆ. ಮತ್ತು ನೀವು ನೋಡ್ಬೋದು ಇಪ್ಲೂಟೋ 7G Max ಅನ್ನೋದೊಂದು ಒಂದು ಕ್ರೋಮ್ ಫಿನಿಶಿಂಗಲ್ಲಿ ಕೊಟ್ಟಿದ್ದಾರೆ. ಕಲರ್ ಅಂತೂ ನನಗಂತೂ ಸಖತ್ ಇಷ್ಟ ಆಯಿತು. ಮಾಮೂಲಿ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ ಫ್ರಂಟು, ಹಿಂದೆಗಡೆ ಡ್ರಮ್ ಬ್ರೇಕ್ ಇರುತ್ತೆ. ಇದು ಒಳ್ಳೆ ಬ್ರೇಕಿಂಗ್ ಇದೆ. ನಾನು ಇದ್ರದ್ದು ಟೆಸ್ಟಿಂಗ್ ಮಾಡಿದಾಗ ಸಖತ್ತಾಗಿತ್ತು, ಪವರ್ ಬ್ರೇಕ್ ಇದೆ ಒಳ್ಳೆ. ಆ ಸ್ಪೀಡ್ಗೆ ಒಂದು ಒಳ್ಳೆ ಬ್ರೇಕಿಂಗ್ ಇದೆ ಅಂತಲೇ ಹೇಳ್ಬೋದು. ಇವಾಗ ಏನು ಅಂದರೆ ಇದರಲ್ಲಿ ನಿಮಗೆ ಡಿಕ್ಕಿ ಸ್ಪೇಸಲ್ಲಿ ಏನೂ ಇಡೋಕ್ಕಾಗಲ್ಲ ಅಂದ್ಬಿಟ್ಟೆ ಇವ್ರೇನು ಮಾಡಿದ್ದಾರೆ, ಇಲ್ಲಿಗೆ ನಿಮಗೆ ಕೊಟ್ಟಿದ್ದಾರೆ. ಸೊ ಏನಾದ್ರು ಇಡ್ಬೋದು, ಮೊಬೈಲು, ವಾಟರ್ ಬಾಟಲ್ಸು, ಸ್ವಲ್ಪ ತುಂಬ ಲೈಟ್ ಐಟಮ್ಸ್ ಇಡ್ಬೋದು. ಇದೊಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ಆಮೇಲೆ ಇದರಲ್ಲಿ ಇನ್ನೊಂದು ಒಳ್ಳೆ ಫೀಚರ್ ಅಂತ ಹೇಳ್ಬೋದು ಅಂದರೆ, ಈಗ ನೀವು ಪಾರ್ಕಿಂಗ್ ಮಾಡಬೇಕು, ಜಸ್ಟ್ ಪಾರ್ಕಿಂಗ್ ಮಾಡಬೇಕು ಅಂದರೆ ನೀವೇನಿಲ್ಲ, ಜಸ್ಟ್ ಹಿಂಗೆ ಮೂವ್ ಮಾಡಿದ್ರೆ ನೋಡಿ ಇದರಲ್ಲಿ ಪವರ್ ಜನ್ರೇಟ್ ಆಗುತ್ತೆ ನೋಡಿ. ನಾನು ಜಸ್ಟ್ ಏನು ಆಕ್ಸಿಲೇಟರ್ ಕೊಟ್ಟಿಲ್ಲ ನೋಡಿ, ಹೆಂಗೆ ಹೋಗ್ತಿದೆ ನೋಡಿ,
ಜಸ್ಟ್ ಹಿಂಗೆ ಮೂವ್ ಮಾಡಿದ್ದಷ್ಟೇ, ಮೂವ್ ಮಾಡಿದ್ದು. ಸೊ ಆಮೇಲೆ ಇದರಲ್ಲಿ ರಿವರ್ಸ್ ಮೋಡ್ ಇದೆ ಮೇಯ್ನು. ಸೊ ಇಪಲ್ಟೋ 7G Maxಲ್ಲಿ ಇದೊಂದು ಎಕ್ಸ್ಟ್ರಾ ಫೀಚರ್ ಅನ್ಬೋದು. ಇದರಲ್ಲಿ ಒಂದು ರಿವರ್ಸ್ ಮೋಡ್ ಅಂತ ಒಂದು ಬಟನ್ ಇದೆ. ಹಿಂಗೆ ಬಟನ್ ಹೊತ್ಕೊಂಡ್ರೆ ನೋಡಿ ಎಷ್ಟು ಯೂಸ್ ಅಲ್ವಾ. ಈಗ ಒಂದು ಸ್ವಲ್ಪ ಡೌನ್ ಅಪ್ ಇರುತ್ತೆ, ಇಲ್ಲಾಂದರೆ ಯಾವುದಾದ್ರು ಪಾರ್ಕಿಂಗ್ ಮಾಡಿರ್ತೀವಿ, ನಾವು ಟಕ್ಕಂತ ರಿವರ್ಸ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಇಳಿದ್ಬಿಟ್ಟೆ ರಿವರ್ಸ್ ಮಾಡಬೇಕು. ಅದ್ರ ಬದಲು ಇಲ್ಲೊಂದು ರಿವರ್ಸ್ ಬಟನ್ ಇದೆ. ಜಸ್ಟ್ ಇದನ್ನು ಹಿಂಗೆ ಇದು ಮಾಡಿ ಆಕ್ಸಿಲೇಟ್ರನ್ನ ಕೊಟ್ಟರೆ ನೋಡಿ ನೋಡ್ಬೋದು, ಈ ಥರ ಒಂದು ಸ್ಪೆಷಲ್ ಫೀಚರ್ಸ್ ಇದೆ ಈ ಒಂದು ಇಪಲ್ಟೋ 7G Maxಲ್ಲಿ. ನಿಯೋ ಎಂಟ್ರೆನ್ಸಲ್ಲಿ ಈ ಆಪ್ಷನ್ ಇಲ್ಲ. ಸ್ವಲ್ಪ ಚೇಂಜಸ್ ಇದ್ದೇ ಇರುತ್ತೆ, ಒಂದೊಂದು ಮಾಡೆಲ್ಗೂ ಒಂದೊಂದು ಚೇಂಜಸ್ ಇದ್ದೇ ಇರುತ್ತೆ. ಇವಾಗೆಲ್ಲ ನೀವು ನೋಡಿದ್ರಿ. ಬನ್ನಿ ಈಗ ರಿವರ್ಸ್ ಎಲ್ಲಿದೆ ಬಟನ್, ಅದು ಯಾವ ಥರ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಈಗ ನೀವು ನೋಡ್ಬೋದು ಇಲ್ಲಿ ಆ್ಯಕ್ಚುಲಿ ಇದೆಲ್ಲ ಬಂದು ನಿಮಗೆ ಸ್ಟಾರ್ಟ್ ಬಟನ್ ಇರುತ್ತೆ ಬೇರೆ ಗಾಡೀಲಿ. ಇದರಲ್ಲಿ ರಿವರ್ಸ್ ಬಟನ್ ಇಲ್ಲಿದೆ. ಸೊ ಇದು ಪಾರ್ಕಿಂಗ್ ಮೋಡು, ಇದು ಮೋಡ್ ಚೇಂಜ್ ಮಾಡೋದು, ಈಕೋ ಮೋಡು, ನಾರ್ಮಲ್ ಮೋಡು ಮತ್ತು ಸ್ಪೋರ್ಟ್ ಮೋಡು. ಇಲ್ಲಿ LED ಇದ್ರದ್ದು DRL ಮತ್ತು LED ಲೈಟ್ಸು ಆನ್ ಆಪ್ರೇಟ್ ಮಾಡ್ಕೋಬೋದು. ಆರನ್ ಇಲ್ಲಿ ಕೊಟ್ಟಿದ್ದಾರೆ, ಮತ್ತು ಐ ಬೀಮು, ಲೋ ಬೀಮು, ಇಂಡಿಕೇಟರು ನೋಡಿ. ಸೊ ರಿವರ್ಸ್ ಬಟನ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಈ ಒಂದು ಬಟನ್ನ ನೀವು ಜಸ್ಟು ಪುಷ್ ಮಾಡಿ ಈ ಎಕ್ಸ್ಲೇಟ್ರ್ ಕೊಟ್ಟರೆ, ಈಗ ಪಾರ್ಕಿಂಗ್ಲಿದೆ, ಈ ಒಂದು ಬಟನ್ ಪುಷ್ ಮಾಡಿ ಎಕ್ಸ್ಲೇಟ್ರ್ ಕೊಟ್ಟರೆ ಹಿಂದಕ್ಕೆ ಹೋಗುತ್ತೆ. ಸೊ ಇಷ್ಟೇ ರಿವರ್ಸ್ ಮೋಡು. ಸೊ ಸಖತ್ತು ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು ಈಗಿನ ಇದಕ್ಕೆ. ಮತ್ತು ಇದರಲ್ಲಿ ಇನ್ನೊಂದು ಫೀಚರ್ಸ್ ಇದೆ. ಈಗ ನೀವು ಇನ್ ಕೇಸು ಅಪ್ಪಿಲ್ಲಿ ಹೋಗ್ತಾ ಇರ್ತೀರ, ಅಂದರೆ ಸ್ವಲ್ಪ ಅಪ್ಪಿರುತ್ತೆ ರೋಡ್ ಅಂದ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ಒಬ್ಬೊಬ್ಬರು ಅಪ್ಪಲ್ಲಿ ಏನಾದರೂ ಗಾಡಿ ಟ್ರಾಫಿಕ್ ಜಾಮ್ ಆಯಿತು, ಇಲ್ಲಾಂದರೆ ಯಾವ್ದಾದ್ರು ಗಾಡಿ ಅಡ್ಡ ಬಂತು ಅಂದರೆ ಒಬ್ಬೊಬ್ರಿಗೆ ಏನಾಗುತ್ತೆ, ಬ್ರೇಕ್ ಮಾಡ್ತಾರೆ, ಬಟ್ ಒಂದು ಸ್ವಲ್ಪ ಇದಾಗುತ್ತೆ. ಬಟ್ ನೀವೇನು ಟೆನ್ಷನ್ನೇ ಮಾಡ್ಕೊಳ್ಳೋಲ್ಲ, ಸುಮ್ಮನೆ ನೀವು ಹಿಂಗೆ ಬಿಟ್ಟರು ಇದು ಹಿಂದಕ್ಕೆ ಹೋಗ್ತಾಯಿಲ್ಲ ನೋಡಿ. ನನ್ನ ಕಾಲು ಬೇಕಾದ್ರೆ ನೋಡ್ತಾ ಇರ್ಬೋದು ನೀವು, ನಾನು ಎಲ್ಲ ಕೈ ಎಲ್ಲ ಬಿಟ್ಟಿದ್ದೀನಿ, ಮತ್ತು ನಾನು ಯಾವುದೇ ಥರ ಸಪೋರ್ಟು ತೊಗೊಂಡಿಲ್ಲ ನೋಡ್ಬೋದು. ಹಿಂದಕ್ಕೆ ಹೋಗೋಲ್ಲ, ಅಂದರೆ ಈ ಒಂದು ಅಪ್ಪಿಲ್ ಅನ್ನೋ ಅಂಥ ಒಂದು ಕಂಟ್ರೋಲ್ ಇದೆ ಈ ಗಾಡೀಲಿ. ಹಿಂದಕ್ಕೆ ಹೋಗೋದಿಲ್ಲ, ಒಂದು ಚೂರು ಹೋಗೋಲ್ಲ ನೋಡಿ. ನಾವು ಜಸ್ಟ್ ಇದು ಮಾಡಿದ್ರೆ ಮಾತ್ರ ಹೋಗುತ್ತೆ ಅಷ್ಟೇ, ಏನಾದರೂ ಪುಷ್ ಮಾಡಿದ್ರೆ. ಈಗ ನೀವು ನೋಡ್ತಾ ಇರ್ಬೋದು ನಾನು ಯಾವ ಪೊಸಿಷನ್ ನಿಂತಿದ್ದೀನಿ ಅಂದರೆ, ವಿತೌಟ್ ಬ್ರೇಕು, ವಿತೌಟ್ ಯಾವುದೇ ಥರ ಸಪೋರ್ಟು ಬೇಕಾದ್ರೆ ನೋಡಿ. ಈ ಕಾಲು ಇದು ಮಾಡಿದ್ದೀನಿ. ಸೊ ಈ ಕಾಲಲ್ಲಿ ಜಸ್ಟ್ ಇದು ಮಾಡಿ ತೋರಿಸ್ತಾ ಇರೋದಕ್ಕೋಸ್ಕರ ಅಷ್ಟೇ. ಸೊ ಇದೊಂದು ಒಳ್ಳೆ ಆಪ್ಷನ್. ಯಾಕೆಂದರೆ ಲೇಡೀಸ್ ಅವ್ರಿಗೆಲ್ಲ ಅಪ್ಪಿಲಲ್ಲಿ ಹೋಗ್ತಾರೆ, ಸಡನ್ನಾಗಿ ಅವ್ರಿಗೆ ಏನಾದರೂ ಯಾರೋ ಗಾಡಿ ಅಡ್ಡ ಬಂತು ಅಂದರೆ ಸ್ವಲ್ಪ ಹಿಂದೆ ಹೋಗೋ ಥರ ಫೀಲ್ ಆಗುತ್ತೆ. ಅದರಿಂದ ನಿಮಗೆ ಇದೊಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಮತ್ತು ಇದರಲ್ಲಿ ಇನ್ನೊಂದು ಬೆಸ್ಟ್ ಫೀಚರ್ ಅಂತಲೇ ಹೇಳ್ಬೋದು, ಬ್ಲೂಟೂತ್ ಆ್ಯಪ್ ಮುಖಾಂತರ ನೀವು ಇದನ್ನು ಕಂಟ್ರೋಲ್ ಮಾಡ್ಬೋದು. ನಿಮಗೆ ಗಾಡಿನಲ್ಲಿ ಎಲ್ಲ ಡೀಟೇಲ್ಸ್ ಇದಲ್ಲೇ ತೋರಿಸ್ಬಿಡುತ್ತೆ. ಇವಾಗ ಗಾಡಿ ಪರ್ಸೆಂಟೇಜ್ ಎಷ್ಟಿದೆ ಅಂದರೆ 30.8% ಇದೆ, ಅಂದರೆ ಇದ್ರದ್ದು ಬ್ಯಾಟ್ರಿ ಪರ್ಸೆಂಟೇಜು. ಮತ್ತು ಬ್ಯಾಟ್ರಿ ನೀವು ಎಷ್ಟು ಸಲ ಚಾರ್ಜ್ ಮಾಡಿದ್ದೀರಾ, ಬ್ಯಾಟ್ರಿ ಸೀರಿಯಲ್ ನಂಬರು, ಮತ್ತು ಟೆಂಪ್ರೇಚರು, ಗಾಡಿದು ಆ್ಯಾವ್ರೇಜ್ ವೋಲ್ಟ್ಸ್ ಎಷ್ಟಿದೆ, ಮತ್ತು ಮಿನಿಮಮ್ ವೋಲ್ಟು, ಮ್ಯಾಕ್ಸಿಮಮ್ ವೋಲ್ಟು. ಸೊ ಇದೆಲ್ಲ ನಿಮಗೆ, ಮತ್ತು ಸರ್ವಿಸ್ ಹಿಸ್ಟ್ರಿ ಎಲ್ಲ ನೀವು ಇದರಲ್ಲೇ ನೋಡ್ಕೋಬೋದು. ನೀವು ಯಾವುದೇ ಥರ ನೀವು ಟೆನ್ಷನ್ ಮಾಡ್ಕೊಳ್ಳೋಂಗಿಲ್ಲ, ಹೋಗಿ ಶೋರೂಮ್ಗೆ ಫೋನ್ ಮಾಡೋದಾಗಲಿ, ಇಲ್ಲಾಂದರೆ ಜಸ್ಟ್ ನೀವು ಒಂದು ಆ್ಯಪ್ ಮುಖಾಂತರ ನೀವು ಚೆಕ್ ಮಾಡ್ಕೊಂಡು ನೀವು ಸರ್ವಿಸ್ ಯಾವಾಗ ಬಿಡಬೇಕು ಮತ್ತು ಸರ್ವಿಸು ಟೈಮ್ ಯಾವಾಗಿದೆ ಅಂತ ಎಲ್ಲ ಚೆಕ್ ಮಾಡ್ಬೋದು. ಸೊ ಇವೆಲ್ಲ ಒಂದು ಈಗಿನ ಟೆಕ್ನಾಲಜಿಗೆ ಒಂದು ಒಳ್ಳೆಯ ಆಪ್ಷನ್ ಅಂತಲೇ ಹೇಳ್ಬೋದು. ನೋಡಿದ್ರಿ ಯಾವುದೇ ಥರ ಫೀಚರ್ಸ್ ಇತ್ತು, ಮತ್ತು ಇದರಲ್ಲಿರೋ ಸ್ಪೆಸಿಫಿಕೇಷನ್ಸ್ ಏನು ಅಂತೆಲ್ಲ ನಾನು ನಿಮಗೆ ತಿಳಿಸ್ದೆ. ಮತ್ತು ಇದರದ್ದು ಪ್ರೈಸ್ ಬಂದು ನಿಮಗೆ 1,40,000 ಇದೆ. ಈಗ ಕಾಂಪಿಟೇಟಿವ್ ಪ್ರೈಸ್ ಲೆಕ್ಕ ನೋಡಿದ್ರೆ ಬೇರೆ ಕಂಪ್ನಿಗೆಲ್ಲ ಕಂಪೇರ್ ಮಾಡಿದ್ರೆ, ಬಟ್ ಈ ಒಂದು ಪ್ಯೂರು ಗಾಡಿ ಒಳ್ಳೆ ರೇಂಜ್ ಕೊಡ್ತಾ ಇದೆ. ಸೊ ಮತ್ತು ಬಡ್ಜೆಟು ಅಷ್ಟೇ, ಪ್ರೈಸು ಅಷ್ಟೇ. ಪ್ರೈಸೂ ನಿಮಗೆ ತುಂಬ ಕಾಂಪಿಟೇಟಿವ್ ಪ್ರೈಸ್ ಇರೋದ್ರಿಂದ ನಿಮ್ಗೆ ಒಂದು ಒಳ್ಳೆ ಪ್ರೈಸ್ ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ಗಾಡಿ ನಿಮಗೆ ಟೋಟಲಾಗಿ ಬೆಂಗಳೂರಲ್ಲಿ ಈಗ ಪ್ರೆಸೆಂಟು ಒಂದು 3 ಶೋರೂಮಲ್ಲಿದೆ. ಮಾರತಳ್ಳಿ ಶೋರೂಮು, ಯಲಹಂಕ, ರಾಜಾಜಿನಗರ ಶೋರೂಮಲ್ಲಿ ನಿಮಗೆ ಈ ಒಂದು ಪ್ಯೂರ್ ಗಾಡಿ ಟೆಸ್ಟ್ ಡ್ರೈವು ಸಿಗುತ್ತೆ ಮತ್ತು ಅವೈಲೇಬಲ್ ಇರುತ್ತೆ. ನಿಮಗೆ ನೀವು ಬೇಕಾದ್ರೆ ತೊಗೋಬೋದು, ಟೆಸ್ಟ್ ಡ್ರೈವ್ ಮಾಡಿ ನೀವು ತೊಗೋಬೋದು. ಪ್ಯೂರ್ ಇಪಲ್ಟೋ 7G Max ಅನ್ನೋವಂಥ ಒಂದು ಈ ಗಾಡಿ ಬಗ್ಗೆ ನಾನು ಒಂದು ನಿಮಗೆಲ್ಲ ರಿವ್ಯೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಹೇಳಿರೋದ್ರಲ್ಲಿ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲರಿಗೂ ಬಾಯ್.